Welcome to my Karavali family. ಆಲಯವಾಸ ಶ್ರೀ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ಪೂಜೆ ಮಾಡುವವರು ಚೀಟಿ ಇದ್ರೆ ಪಾದಪೂಜೆ ಮಾಡಿ. ಇನ್ನು ಪಾದಪೂಜೆ ಮಾಡ್ತಾ ಇರ್ತಾರೆ, ಪಾದಪೂಜೆ ಮಾಡಬಹುದು. ಇವತ್ತಿನ ಸಂಜೆ ಸಹ ಹಾಯ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕೃಷ್ಣನಿಗೆ ಯಾವ ಥರ ಕಚ್ಚೆ ವೇರ್ ಮಾಡ್ತಾರೆ ಅಂತ ನಾನು ಹೇಳಿಕೊಡ್ತೇನೆ. ಹಾಗೆ ತಲೆಗೆ ಪೇಟೆ ಹಾಕ್ತಾರಲ್ಲ ಅದನ್ನು ಕೂಡ ಹೇಳಿಕೊಡ್ತೇನೆ. ನೋಡಿ, ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ತದೆ. ಯಾಕಂದರೆ ಕೆಲವರು ರೆಂಟಿಗೆ ತಗೊಳ್ಳೋದಿಲ್ಲ, ಯಾಕಂದರೆ ಮಕ್ಕಳ ಸ್ಕಿನ್ನಿಗೆ ಎಫೆಕ್ಟ್ ಆಗ್ತದೆ ಅಂತ. ಈಗ ಸ್ಟಾರ್ಟಿಂಗಲ್ಲಿ ಈ ಥರ ನಿಮ್ಮಲ್ಲಿ ಈ ಸನ್ಮಾನದ್ದು ಮಾಡಿದ್ದೆಲ್ಲ ಶಾಲ್ ಇರ್ತದಲ್ಲ, ಆ ಥರದ್ದಿದ್ದರೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಹಾಕಿ ಬಿಡಬೇಕು. ಒಂದು ನೋಡಿ, ಇದು ಹಾಫ್ ಬರಬೇಕು ಇದ್ರದ್ದು. ಇದು ಸ್ವಲ್ಪ ಒಂದು ಸೈಡ್ ಸ್ವಲ್ಪ ಉದ್ದ ಇಟ್ಕೊಳ್ಬೇಕು. ಇಲ್ಲಿ ಗಂಟೆ ಕಟ್ಟಿಕೊಳ್ಬೇಕು. ಎಂತದ್ದು 1 2 3 ನೋಡಿ, ಇದನ್ನು ಹೀಗೆ ಕಚ್ಚೆ ಹಾಕಿದ್ರೆ ಆಯ್ತು. 5 6 7 8 ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಹೀಗೆ ಬರ್ತದೆ. ಇದನ್ನು ಸ್ವಲ್ಪ ಚಂದ ಈ ತರ ನೆರಿಗೆ ತೆಗೆದ್ರೆ ಆಯ್ತು ಅಷ್ಟೇ. 9 10 11 ನೋಡಿ 12 ಈ ತರ ಮಿಡಲಲ್ಲಿ ಹಾಕಿಕೊಳ್ಬೇಕು. 14 ಬೇಕಾದ್ರೆ ಪಿನ್ ಹಾಕ್ಬೋದು, ಬೇಕು ಅಂತಿಲ್ಲ. ಯಾಕಂದ್ರೆ ಮತ್ತೆ ಸೊಂಟೆ ಪಟ್ಟಿ ಎಲ್ಲ ಹಾಕುವಾಗ ಸರಿ ಆಗ್ತದೆ. ಈಗ ಈಚೆ ಸೈಡ್ ಅಲ್ಲಿ ಉಳಿದಿದಲ್ಲ, 16 ಇಲ್ಲಿ 17 ತುದಿಯ ಈ ನೋಡಿ ಲಾಸ್ಟ್ ಎಂಡ್ ಅಲ್ಲಿ ಹಿಡಿದು ಇಲ್ಲಿ ಹೀಗೆ ಹಿಡಿಬೇಕು. ಹೀಗೆ ಹಿಡಿದು ನೋಡಿ ಇಲ್ಲಿ ಈಗ 19 ಈ ತರ 20 21 ಸಾರಿಗೆ ಹೇಗೆ ನಾವು ನೆರಿಗೆಯನ್ನು ಹಿಡಿತೇವೆ ಆ ತರನೇ ಇಲ್ಲಿ ಹಿಡಿಬೇಕು. 25 26 ನೋಡಿ, ಆಗ ನಮ್ಗೆ ಈ ತರ ಬರ್ತದೆ. ನೋಡಿ ತೋರಿಸ ಹತ್ತಿರ ಬಂದು 28 ನೋಡಿದ್ರಾ? ನೋಡಿ ಈ ತರ ಬರ್ತದೆ, ಜಿಗ್ಜಾಗ್ ತರ. 36 ಎಕ್ಸ್ಟ್ರಾವನ್ನು ಇಲ್ಲಿ ಒಳಗೆ ಹಾಕ್ಬೇಕು. 37 45 46 47 48 ನೋಡಿ 59 ಈ ತರ ಬರ್ತದೆ. 50 ಆಯ್ತಲ್ಲ, ಮತ್ತೆ ಆಗುದಿಲ್ಲ ಅಂತ ಹೇಳಿದ್ರು ಯಾರು? ಈ ತರ ಬರ್ತದೆ. ಇದಕ್ಕೆ ಇಲ್ಲಿ ಸೈಡಿಗೆ ನೋಡಿ, ನೋಡಿ ಇಲ್ಲಿ ಸೈಡ್ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಹೀಗೆ ಮಾಡಿ ಈ ತರ ನೀವು ಮ್ಯಾಚಿಂಗ್ ಯಾವ್ದಾಗ್ಬೋದು ಶಾಲ್ ಅಂತ ನೋಡಿ. ಈ ಸೈಡ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗ್ತದೆ ಆ ತರ, ಬ್ಲೂ ಅಂಡ್ ಯೆಲ್ಲೋ ಆ ತರ ಎಲ್ಲ ಕಾಂಬಿನೇಷನ್ ಅಲ್ಲಿ ಮಾಡ್ಬೋದು. ರೆಡ್ ಅಂಡ್ ಗ್ರೀನ್, ರೆಡ್ ಅಂಡ್ ಬ್ಲೂ, yellow and red. ನೋಡಿ ಈ ತರ ಸಹ ಮಾಡ್ಬೋದು. ನೋಡಿ ನೋಡಿ, ಬಾರಸಕಿ ಬಾರಸಕಿ ಆಡುವ ಬ್ಯಾಕ್ ಬಾ. ಸಾಕ್ಷ ಕೃಷ್ಣ ಕಡಲಲ್ಲಿ ಓದುವ ಬಾರಸಕಿ ಆಮೇಲೆ ನಿಮ್ಗೆ look ಆಡುವ ಸಾಕ್ಷ ಕೃಷ್ಣ ಕಡಲಲ್ಲಿ ಓದುವ ಕಡಲಲ್ಲಿ ಕೂಲ್ ಹೇರ್ ಸ್ಟೈಲ್ಸ್ ಹಾಗೆ. ಒಮ್ಮೆ ಕೊಡಿ ಹೇರ್ ಬ್ಯಾಂಡ್ ನೋಡಿ ಫ್ರೆಂಡ್ಸ್, ಹೀಗೆಲ್ಲ ಫ್ರೆಂಡ್ಸ್. ನಾನು ನಿಮಗೆ ಒಂದು ಬೋ ಮಾಡಿ ತೋರಿಸ್ತೀನಿ. ಸರಿ ಆಗಿಲ್ಲ, ಮತ್ತೆ ಮಾಡಿ ನೋಡಿ ಈ ತರ ತಗೊಂಡು ಹೇರ್ ಆಯಿಲ್ ಉಂಟು ಹೇರ್ ಅಲ್ಲಿ ಆಯಿಲ್ ಉಂಟು ಸ್ವಲ್ಪ ಈ ಸೈಡ್ ಇಂದ. ಅವರಿಗೆ ಗೊತ್ತಾಗುದಿಲ್ಲ, ಹತ್ತಿರದಿಂದ ತೋರಿಸಿ. ನೋಡಿ ಈ ತರ ಸೈಡ್ ಅಲ್ಲಿ ಫುಲ್ ತಗೊಳ್ಬೇಕು. ತಗೊಂಡು ಅದು ಗಾಯ ಎಲ್ಲರಿಗೆ ಅಮ್ಮನಿಗೆ ಸುಟ್ಟಿತ್ತು, ಅದು ಬಿಸಿ ಪಾತ್ರೆ ಬಿಸಿ ಪಾತ್ರೆ ತಾಗಿ ನೋಡಿ
ಈ ಥರ ಸೈಡಲ್ಲಿ ಇಲ್ಲಿ ಬಿಡಬೇಕು, ಸೈಡ್ ಬ್ಯಾಕಲ್ಲಿ. ಆಗ ನನಗೆ ಕೃಷ್ಣನ್ ತರ ನೆನಪಾಗ್ತದೆ. ಈಗ ನನ್ನ ಕೃಷ್ಣನಕ್ಕೆ ಹೋಗ್ತಿಲ್ಲ, ಇಷ್ಟು ಪ್ರೈಸೇ ಇರ್ತಿಲ್ಲ ಆಯ್ತು ನನಗೆ. ಈಗ ಸಹ ವಜಾ ಸಿಗ್ತದೆ. ಇದೆಲ್ಲ ಕೃಷ್ಣದೆಲ್ಲ ವೇಷ ಹಾಕೋದು ಕಡಿಮೆ ನೋಡಿ, ಇಲ್ಲ ಹಾಕೋದಿಲ್ಲ ಕಡಿಮೆ ಅಂತಲ್ಲ ನೋಡಿ. ಈ ತರ ಮಾಡಿ ಇಲ್ಲಿ ಸಹ ಬೇಕಾದ್ರೆ ಗರಿ ಎಲ್ಲ ಹಾಕ್ಬೋದು, ಆದ್ರೆ ಇದು ಸಿಂಪಲ್ ಆಗ್ತದೆ, ಅಷ್ಟು ಚಂದ ಕಾಣೋದಿಲ್ಲ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಯಾರಿಗೂ ಉದಾಸೀನ ಉಂಟು ಅವರಿಗೆ ಇಷ್ಟೇ ಸಾಕು. ಮತ್ತೆ ಈ ತರ ರಬ್ಬರ್ ಬ್ಯಾಂಡ್ ಇದ್ರೆ ಸ್ಟಿಕ್ಕರ್ ಹಾಕ್ಲಿಕ್ಕೆ ಇಲ್ಲಿಗೆ ಇಲ್ಲೆಲ್ಲ ಫುಲ್ ಈ ತರ ಈ ತರ ಹಾಕಿ ಇದನ್ನ ಬೇಕಾ ಬಚ್ಚದ ನನ್ನ ಕೈ ಇವಳು ಹೈಟ್ ಇದ್ದಾಳೆ ಈಗ. ಹಾಫ್ ಸಿಟ್ಟಿಂಗ್ ಇವತ್ತು ಭರತನಾಟ್ಯ ಹೋಗಿಲ್ಲ ಅದಕ್ಕೆ. ಈ ತರ ಸುಡಿ ನಿಮ್ಗೆ ಯಾವ ತರ ಕಂಫರ್ಟಬಲ್ ಆಗ್ತದೆ ಆ ತರ ಸುಡಿ. ಆ ತರ ದಪ್ಪ ದಪ್ಪ ಇದ್ರೆ ಸುಲಭ ಆಗ್ತದೆ ನೋಡಿ. ಮತ್ತೆ ಚೈನ್ ಇದ್ರೆ ಈ ತರ ಯಾವ್ದಾದ್ರು ಆಗ್ಬೋದು ನೋಡಿ. ಈ ತರ ಬರೋ ತರ ಇಲ್ಲಿ ಹೀಗೆ ಸ್ವಲ್ಪ ಇರಲಿ, ಯಾಕಂದ್ರೆ ಹೀಗಿರ್ಲಿಲ್ಲ. ಈ ತರ ಇಲ್ಲಿ ಬ್ಯಾಕ್ ಸೈಡ್ ಅನ್ನು ಬೇಕಾದ್ರೆ ಪಿನ್ ಹಾಕಿ ಕ್ಲಿಪ್ ಹಾಕಿ ಟೈಟ್ ಮಾಡಿದ್ರೆ ಆಯ್ತು. ಇಟ್ಕೊ ಈ ತರ ಹಿಂದೆಯಿಂದ ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗ್ತದೆ ಆ ತರ ಕ್ಲಿಪ್ ಹಾಕಿದ್ರೆ ಆಯ್ತು ಅಷ್ಟೇ. ನಿಮ್ಮ ಹತ್ರ ಯಾವ್ದು ಚೈನ್ ಇದೆ ಅದ್ರಲ್ಲೇ ಮಾಡ್ಬೋದು, ಇದೇ ತರ ಆಗ್ಬೇಕು ಆ ತರ ಎಲ್ಲ ಇಲ್ಲ. ಇಲ್ಲಿ ನೋಡಿ 2 ಗಂಟೆ ಉಂಟಲ್ಲ ಅದನ್ನು ನೋಡಿ ಇಲ್ಲಿ ಹಾಕ್ಬೇಕು, ಅದು ಚಂದ ಇಲ್ಲಿ ಅಂಟಿಸ್ಬೇಕು ಸಣ್ಣ ಸಣ್ಣದಾಗಿ, ಅದು ಚಂದ ಕಾಣ್ತದೆ. ಇಲ್ಲಿ ನೋಡಿ ಇಲ್ಲಿ ಕ್ಲಿಪ್ ಅಲ್ಲಿ ಸಹ ನಿಲ್ಲಿಸಬಹುದು ಬೇಕಾದ್ರೆ, ಅಂದ್ರೆ ಈ ತರ ಬರುವ ತರ. ಯಾಕಂದ್ರೆ ಈಗ 2 ಗಂಟೆ ಇಲ್ಲ, ಯಾಕಂದ್ರೆ ಆಗ ಹೀಗೆ ಹೀಗೆ ಹೀಗೆಲ್ಲ ಈಚೆ ಎಲ್ಲ ಹೋಗುದಿಲ್ಲ, ಆಗ ಸರಿ ಈ ತರ ಮಾಡಿದ್ರೆ ಆಯ್ತು. ಇದು ಈ ತರ ಒಂಥರ ಕೃಷ್ಣ ಈ ತರ ಮಾಡ್ಬೋದು. ಇದು ಸಿಂಪಲ್ ಆಗಿ ಬೇಕಾದ್ರೆ ಸೊಂಟ ಪಟ್ಟಿ ಕಟ್ಕೊಳ್ಬಹುದು, ಬೇಡ ಅಂದ್ರೆ ಬೇಡ. ಇದು ನಮ್ಗೆ ಕ್ರೀಮ್ ಕಲರ್ ಆಗಿ ಅಷ್ಟು ಚಂದ ಕಾಣುದಿಲ್ಲ, ಬೇರೆ ಕಲರ್ ಕೂಡ ನೀವು ಯಾವ್ದಾದ್ರು ಮಾಡ್ಬೋದು. ನಿಮ್ಗೆ ಯಾವ್ದು ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತದೆ ಆ ತರ ಮಾಡ್ಬೋದು. ಈ ತರ ಖಾಲಿ ಧೋತಿ ಹೇಗೆ ಮಾಡುದು, ಧೋತಿ ಹೇಗೆ ವೇರ್ ಮಾಡೋದು ಮತ್ತು ಪೇಟ ಹೇಗೆ ಅಂತ ಒಂದು ಹೇರ್ ಸ್ಟೈಲ್ ಈ ಥರ ಮಾಡ್ಬೋದು. ಇದಕ್ಕೆ ಗರಿ ಇಲ್ಲಿಂದ ಇಟ್ಟರೆ ಆಯಿತು, ಇಲ್ಲಿಂದಲೇ ಇಡಬೇಕು ಗರಿಯನ್ನು, ಆಗ ಚಂದ ಬರ್ತದೆ. ಗರಿಯನ್ನು ಇಟ್ಕೊಂಡ್ರೆ ಆಯಿತು. ಗರಿಯೆಲ್ಲ ಇಡಲಿಲ್ಲ ನಾನೀಗ ಅವಳಿಗೆ. ಎರಡು ನೋಡಿ ಹೇರ್ ಯಾವ ಥರ 3 ಪಾರ್ಟ್ ಮಾಡಿ ಕಟ್ಟಿಕೊಳ್ತೇವೋ ಆ ಥರನೇ ಕಟ್ಟಿಕೊಂಡ್ರೆ ಆಯಿತು. ಈ ಥರ ನೋಡಿ ಈ ಥರ ನೀಟಾಗಿದೆ, ಫುಲ್ ಬೇಡ, ಸಾಧಾರಣ ಸ್ವಲ್ಪ ಇಷ್ಟು ಬಿಡಿ. ಈ ಥರ ಇಲ್ಲಿ ಕಟ್ಟಿಕೊಳ್ಳಿ ಟೈಟ್. ಈ ಥರ ಎಕ್ಸ್ಟ್ರಾ ಇಲ್ಲಿ 2 ಇದು ಶಾಲ್ ಇದು ಪೀಸ್ ಇರ್ತದಲ್ಲ ಅದನ್ನು ನೋಡಿ ಈ ಥರ ಮಾಡಿ ಇಲ್ಲಿಂದ ಈ ಥರ ಹೀಗೆ ಸೈಡಲ್ಲಿ ಬರಬೇಕು. ಸೈಡಿಂದ ಬಂದು ಈ ಥರ ನೋಡ. ಇಷ್ಟು ಉದ್ದಾದ ಕೂದಲಿದೆ, ಎಲ್ಲರೂ ನನ್ನನ್ನು ಕುಲಿ ಕುಲಿ ಅಂತ ಚುಡಾಯಿಸ್ತಾರೆ. ನೀನು ಎಲ್ಲಿ ಕುಲಿದ್ದಿ? ನೀನು ಇಷ್ಟು ಉದ್ದಾಗಿದ್ದಿ. ಇಲ್ಲಿ ಬೇಕಾದ್ರೆ ನೀವು ಕ್ಲಿಪ್ ಎಲ್ಲ ಹಾಕಿಕೊಳ್ಬೇಕು, ಟೈಟ್ ನಿಲ್ಬೇಕು ಅಂತ ಇದ್ರೆ ಇಲ್ಲಿ ಕ್ಲಿಪ್ ಹಾಕಿಕೊಳ್ಬೇಕು. ಸ್ಟ್ರಾಂಗ್ ಕೂಡ ಇದೆಯಲ್ಲ, ಮಗಳನ್ನು ಮಾಡುತ್ತೆ ಹೆಚ್ಚು ಸ್ಟ್ರಾಂಗ್ ನಿಮ್ಮ ಕೂದಲಿಂದ. ಇಲ್ಲಿ ಕಟ್ಟಿಕೊಂಡ್ರೆ ಆಯ್ತು. ಕ್ಲಿಪ್ ಎಲ್ಲ ಹಾಕಿಕೊಳ್ಬೇಕು, ಅದನ್ನೆಲ್ಲ ನಾನು ತೋರಿಸ್ತಿಲ್ಲ ಕ್ಲಿಪ್ಪನ್ನೆಲ್ಲ ಹಾಕೋದು. ನೋಡಿ ಈ ಸೈಡ್ ಈ ತರ ಬಂತ, ಯಾಕಂದ್ರೆ ಕ್ಲಿಪ್ಪೇ ಹಾಕುದಿಲ್ಲ. ಮತ್ತೆ ಇಲ್ಲಿ ಬೇಕಾದ್ರೆ ಪಿನ್ ಹಾಕಿಕೊಳ್ಬೋದು. ಇನ್ನು ಇಲ್ಲಿ ಉಳಿದಿರ್ತದಲ್ಲ ಈ ಇಷ್ಟು ಉದ್ದ ಜಡೆ ಅದನ್ನು ಇಲ್ಲಿ ನೋಡಿ ಇಲ್ಲಿಂದ ಈ ತರ ತಗೊಂಡು ಇದನ್ನು ಈ ತರ ಸೈಡಲ್ಲಿ ಮೇಲೆ ಮಾಡಿ ಇದನ್ನು ನೋಡಿ ಈ ತರ ತರಬೇಕು. ವಾವ್ ನೋಡಿ ಈಗಲೇ ಒಂದು ಲುಕ್ ಬಂತು, ಗೊತ್ತಾಯ್ತಾ? ನೋಡಿ ನೀವು ತಗೊಳ್ಳುವಾಗ ಸಣ್ಣ ಶಾಲ್ ತಗೊಳ್ಳಿ, ಸ್ವಲ್ಪ
ನೋಡಿ ಈ ತರ ಇಷ್ಟು ಉಳಿದ್ರೆ ಅದನ್ನ ಕಟ್ ಮಾಡ್ಕೊಳ್ಬೇಕು. ಅಥವಾ ನೀವು ತಗೊಳ್ಳುವಾಗಲೇ ಸಣ್ಣ ಶಾಲ್ ತಗೊಳ್ಳಿ. ಇದಂದ್ರೆ ಈ ತರ ಡಿಸೈನ್ ಇರುವ ಶಾಲ್ ನಮಗೆ ಲೆಂತ್ ಜಾಸ್ತಿ ಇರ್ತದೆ. ನೀವು ಸಣ್ಣ ಶಾಲ್ ಪ್ಲೇನ್ ಶಾಲ್ ತಕೊಂಡು ಮಾಡ್ಕೊಳ್ಬಹುದು. ನೋಡಿ ಈ ತರ ಪೆಂಡೆಂಟ್ ಏನಾದ್ರೂ ಇದ್ರೆ ಖಾಲಿ ಈ ತರದ್ದು ಅದನ್ನ ನೋಡಿ ಈ ತರ ಹಾಕಿ ನಿಮ್ದು ಇಯರಿಂಗ್ ಅಲ್ಲಿ ಈ ತರ ಬ್ಯಾಕ್ ಹಾಕ್ತಾರಲ್ಲ ಅದನ್ನ ಬೇಕಾದ್ರೆ ಇಲ್ಲಿಗೆ ಹಾಕ್ಬೋದು. ಇಲ್ಲಿ ಪಿನ್ ಇರ್ತದಲ್ಲ ಇದಕ್ಕೆ ಹಾಕಿದ್ರೆ ಅದನ್ನೇ ಹಾಕ್ಬೋದು. ನೋಡಿ ಈ ತರ ಹಾಕಿದ್ರೆ ಆಯ್ತು. ನೋಡಿ ಈ ತರ ಹಾಕಿದ್ರೆ ಚಂದ ಕಾಣ್ತದೆ. ಈ ತರ ಹಾಕಿದ್ರೆ ಚಂದ ಕಾಣ್ತದೆ. ಯಾವ್ದು ಬೇಕಾದ್ರೆ ಹಾಕ್ಬೋದು. ನೀವು ತಗೊಳ್ಳುವಾಗ ಶಾಲ್ ಸ್ವಲ್ಪ ಸಣ್ಣ ತಗೊಳ್ಳಿ ಅಷ್ಟೇ. ನೋಡಿ ಚಂದ ಕಾಣ್ತದೆ ಹೇರ್ ಎಲ್ಲ ಹೀಗೆ. ನೋಡಿದ್ರಲ್ಲ ವಿಡಿಯೋ. ಕೃಷ್ಣನಿಗೆ ಯಾವ ಥರ ಸಿಂಪಲಾಗಿ ಧೋತಿ ಅಥವಾ ಪೇಟವನ್ನು ಮಾಡ್ಕೊಳ್ಬೋದು ಅಥವಾ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.